ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಈಗ ಉಪಚುನಾವಣೆಗಳು ನಡೀಬೇಕು. ಇನ್ನೇನು ದಿನಾಂಕಗಳನ್ನು ಯಾವುದೇ ದಿನ ಘೋಷಣೆ ಮಾಡಬಹುದು ಅಂತ ನಿರೀಕ್ಷಿಸಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನಾಗ್ತಿದೆ ಚಟುವಟಿಕೆಗಳು, ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋದ್ರ ಬಗ್ಗೆಯೂ ಸಹ ಚರ್ಚೆಗಳು ಆರಂಭ ಆಗಿದೆ. ಅಲ್ಲಿ ಎರಡು ದೊಡ್ಡ ಬೆಳವಣಿಗೆಗಳು ನಡೀತಾ ಇದೆ. ಒಂದು, ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಅಲ್ಲಿರುವಂತಹ ಮುಸ್ಲಿಂ ನಾಯಕರು ಪಟ್ಟು ಹಿಡಿತಾ ಇದ್ದಾರೆ. ಯಾಕೆಂದರೆ ಅಲ್ಲಿ 35% ಮುಸ್ಲಿಂ ಮತದಾರರು ಇದ್ದಾರೆ ಅನ್ನೋದು ಒಂದಾದರೆ, ಶಾಮನೂರು ಶಿವಶಂಕರಪ್ಪನವರೇ ಭಾಷೆ ಕೊಟ್ಟಿದ್ರು, ನನ್ನ ನಂತರ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿ ಬರ್ತಾರೆ ಅಂತ. ಆ ವಿಡಿಯೋವನ್ನು ಸಹ ಮುಸ್ಲಿಂ ಸಮುದಾಯ ಈಗ ಮುಂದಿಟ್ಟು ತಮಗೆ ಆ ಸ್ಥಾನವನ್ನು ಕೊಡಿ ಅಂತ ಕೇಳ್ತಿದೆ. ಬಟ್ ಸಾಕಷ್ಟು ಕಾಂಗ್ರೆಸ್ ನಾಯಕರು, ಹೈಕಮಾಂಡು ಅಥವಾ ರಾಜ್ಯ ಮಟ್ಟದ ನಾಯಕರು ಯೋಚನೆ ಮಾಡ್ತಿರುವಂತಹದ್ದು ಆ ಕುಟುಂಬದ ಸದಸ್ಯರಿಗೆ ಒಂದು ಟಿಕೆಟ್ ಕೊಡಬೇಕು ಅಂತ. ಹಾಗಾದರೆ ಆ ವ್ಯಕ್ತಿ ಯಾರು ಅದನ್ನು ಸಹ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ SDPI ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಯಾಕಂದರೆ ಮುಸ್ಲಿಂ ಮತದಾರರ ಸಂಖ್ಯೆ 80,000ಕ್ಕಿಂತ ಹೆಚ್ಚಿದೆ. 80,000ಕ್ಕಿಂತ ಹೆಚ್ಚು. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಬಹುದು. ಅದರ ಜೊತೆಗೆ ಏನು ಒಳಗಡೆಯಿಂದ ಅಸಮಾಧಾನದ ಹೊಗೆ ಇದೆಯಲ್ಲ ಕಾಂಗ್ರೆಸ್ಸಿನಲ್ಲಿ, ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ, ಮುಸ್ಲಿಮರಿಗೆ ಟಿಕೆಟ್ ಕೊಡದೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಸದಸ್ಯರಿಗೆ ಕೊಟ್ಟರೆ ಮುಸ್ಲಿಂ ಮತದಾರರು ಮುನ್ಸ್ಕೊಳ್ತಾರೆ, ಮುಸ್ಲಿಂ ನಾಯಕರೇ ಮುನ್ಸ್ಕೊಳ್ತಾರೆ. ಅದು ಸಹ ಅಲ್ಲಿ SDPI ಸ್ಪರ್ಧೆಗೆ ಪೂರಕವಾಗಿರುತ್ತೆ ಅನ್ನುವಂಥದ್ದು SDPI ಲೆಕ್ಕಾಚಾರ. ಆದರೆ MIM ಸಹ ಅದೇ ರೀತಿಯ ಲೆಕ್ಕಾಚಾರದಲ್ಲಿ ತನ್ನ ಅಭ್ಯರ್ಥಿಯನ್ನು ಇಳಿಸುವಂತಹ ಪ್ರಯತ್ನವನ್ನು ಮಾಡ್ತಿದೆ. ಸೊ ಒಟ್ಟಾರೆಯಾಗಿ ಇಡೀ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಮತ್ತು ಆ ಕ್ಷೇತ್ರವನ್ನು ನಾವು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ನಾಯಕರಾಗಿದ್ದರು. ಆಲ್ಮೋಸ್ಟ್ 100 ವರ್ಷದ ಹತ್ತತ್ರವರೆಗೂ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ನಿಧನರಾದರು. ಆ ಹಿನ್ನೆಲೆಯಲ್ಲಿ ಅವರ ಕ್ಷೇತ್ರವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗ ಉಪಚುನಾವಣೆಗೆ ಸಜ್ಜಾಗಬೇಕಾದಂತಹ ಸನ್ನಿವೇಶ. ಸೊ ಅಲ್ಲಿ ಅಭ್ಯರ್ಥಿ ಯಾರಾಗಬೇಕು? ಯೂಶ್ವಲ್ ಆಗಿ ಯಾರಾದರೂ ಒಬ್ಬರು ವ್ಯಕ್ತಿ ಅಥವಾ ಪಾಪ್ಯುಲರ್ ನಾಯಕ ನಿಧನ ಆದರೆ ಆ ಕ್ಷೇತ್ರ ಖಾಲಿಯಾದಾಗ ಆ ಕುಟುಂಬದಿಂದ ಒಬ್ಬರಿಗೆ ಟಿಕೆಟ್ ಕೊಡ್ತಾರೆ. ಯಾಕೆಂದರೆ ಸಿಂಪತಿ ಓಟ್ ಗಿಟ್ಟಿಸ್ಕೊಳ್ಳಬಹುದು, ಪ್ಲಸ್ ಅವರು ಆಲ್ರೆಡಿ ಗೆದ್ದಿರೋದ್ರಿಂದ ಗೆಲ್ಲೋದು ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಆದರೆ ಈ ಕ್ಷೇತ್ರದಲ್ಲಿ ದಕ್ಷಿಣ ಕ್ಷೇತ್ರ ದಾವಣಗೆರೆ ಅಲ್ಲಿ ಸಿಚುವೇಶನ್ ಬೇರೆ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಏನು? ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಅವರು ಶಾಸಕರು ಮತ್ತು ರಾಜ್ಯದಲ್ಲಿ ಮಂತ್ರಿ. ಯಾರು? ಶಾಮನೂರು ಶಿವಶಂಕರಪ್ಪನವರ ಮಗ. ಶಾಮನೂರು ಶಿವಶಂಕರಪ್ಪನವರ ಸೊಸೆ ಮಲ್ಲಿಕಾರ್ಜುನ ಅವರ ಹೆಂಡತಿ, ಯಾರವ್ರ ಹೆಸರು? ಪ್ರಭಾ ಮಲ್ಲಿಕಾರ್ಜುನ್. ಅವರು ಸಂಸದರು, ದಾವಣಗೆರೆ ಸಂಸದರು. ಹೀಗಿರಬೇಕಾದ್ರೆ ಅವರ ಮಕ್ಕಳಿಗೆ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕಂತ ಕಾಂಗ್ರೆಸ್ನಲ್ಲಿ ಕೂಗೆದ್ದಿರೋದು. ಕಾಂಗ್ರೆಸ್ಸಿನ ಬಹಳಷ್ಟು ನಾಯಕರು ಹೇಳ್ತಿರುವಂಥದ್ದು ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಡಬೇಕು, ಯಾಕಂದರೆ ಆ ಕುಟುಂಬದ ಸೀಟು ಅನ್ನೋ ರೀತಿಯಲ್ಲಿ. ಆದರೆ ಇಲ್ಲಿ ಬರುವಂತಹ ಮೇಜರ್ ಪ್ರಶ್ನೆ ಏನು ಅಂದರೆ, ಅದು ಬಹಳ ಕಾಲದಿಂದಲೂ ಸಹ ಮುಸ್ಲಿಂ ಬಾಹುಳ್ಯ ಇರುವಂತಹ ಒಂದು ಕ್ಷೇತ್ರ. 35% ಮುಸ್ಲಿಂ ಮತದಾರರಿದ್ದಾರೆ. ದಲಿತರು ಸಹ ದೊಡ್ಡ ಮಟ್ಟದಲ್ಲಿದ್ದಾರೆ. ಹಾಗಿರಬೇಕಾದ್ರೆ ಮುಸ್ಲಿಮರಿಗೆ ಯಾಕೆ ಟಿಕೆಟ್ ಕೊಡಬಾರದು ಅನ್ನುವಂತಹ ಕೂಗು ಅಲ್ಲಿನ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ನಾಯಕರಿಂದ ಜೋರಾಗಿ ಕೇಳಿಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಈ ಹಿಂದೆ ಒಮ್ಮೆ ಶಾಮನೂರು ಶಿವಶಂಕರಪ್ಪನವರು ಯಾವುದೋ ಸಮಾರಂಭದಲ್ಲಿ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ನನ್ನ ನಂತರ ಈ ಕ್ಷೇತ್ರವನ್ನು ಮುಸ್ಲಿಮರಿಗೆ ಬಿಟ್ಟು ಕೊಡಬೇಕು, ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ಮಾತುಗಳನ್ನು ಅವರು ಅವತ್ತು ಹೇಳಿದರು. ಅದನ್ನು ಮುಂದಿಡ್ತಾ ಇರುವಂತಹ ಮುಸ್ಲಿಂ ಸಮುದಾಯ ಹೇಳ್ತಾ ಇದೆ, ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಆಸೆಯೂ ಸಹ ಅದೇ ಆಗಿತ್ತು ಮತ್ತು ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರಿರೋದ್ರಿಂದ ಮುಸ್ಲಿಮರಿಗೆ ಟಿಕೆಟ್ ಕೊಡಿ, ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ. ಬಟ್ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರಾಗ್ಬೋದು, ಬೇರೆ ನಾಯಕರಿಗೆ ಆ ಧೈರ್ಯ ಇದೆಯಾ? ಧೈರ್ಯ ಬೇಕು ಫಸ್ಟ್ ಆಫ್ ಆಲ್. ಯಾಕಂದರೆ ಲಿಂಗಾಯತರ ಟಿಕೆಟನ್ನು ಕಟ್ ಮಾಡ್ತಿದ್ದೀವಿ ಅನ್ನೋದು. ಇನ್ನೊಂದು ಮನಸ್ಸಿದೆಯಾ ಮುಸ್ಲಿಮರಿಗೆ ಕೊಡೋದಕ್ಕೆ ಅನ್ನುವಂತಹ ಪ್ರಶ್ನೆ ಸಹ ಬರುತ್ತೆ. ಸೊ ಇಲ್ಲಿ ಅವರಲ್ಲಿ ತೊಳಲಾಟ ಶುರುವಾಗಿದೆ, ಯಾರಿಗೆ ಕೊಡೋದು ಏನು ಅಂತ.
ಸೊ ಟಿಕೆಟ್ ಕೊಡಬೇಕಾದ್ರೆ ಸ್ವಲ್ಪ ಯಾಮಾರಿದ್ರು ಸಹ ಮುಸ್ಲಿಂ ಸಮುದಾಯ ನಿಜವಾಗ್ಲೂ ಸಿಟ್ಟು ಮಾಡಿಕೊಂಡ್ರೆ, ಬಂಡಾಯ ಎದ್ದುಬಿಟ್ರೆ, ಮುಸ್ಲಿಂ ನಾಯಕರು ಬಂಡಾಯ ಎದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಬಿಟ್ರೆ, ಅಥವಾ MIM ಅಥವಾ SDPI ಕಡೆಯಿಂದ ಸ್ಪರ್ಧೆ ಮಾಡಿಬಿಟ್ರೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಅಲ್ಲಿರುವಂತಹ ಮುಖ್ಯವಾದಂತಹ ಆಕಾಂಕ್ಷಿಗಳು ಅಂದರೆ ಅಬ್ದುಲ್ ಜಬ್ಬಾರ್ MLC ಆಗಿದ್ದಾರೆ, ಅವರು ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ. ಸೈಯದ್ ಖಾಲಿದ್ ಅಹಮದ್ ಅನ್ನುವಂತಹ ದೊಡ್ಡ ನಾಯಕರಿದ್ದಾರೆ, ಅವರು ಸಹ ಟಿಕೆಟನ್ನು ಕೇಳ್ತಿದ್ದಾರೆ. ಅವರ ಜೊತೆಯಲ್ಲಿ ಇನ್ನೊಂದಷ್ಟು ಆಕಾಂಕ್ಷಿಗಳು ಖಂಡಿತ ಇದ್ದೇ ಇರ್ತಾರೆ, ಮುಸ್ಲಿಂ ಸಮುದಾಯದಿಂದ ಇರ್ತಾರೆ. ಯಾಕಂದರೆ ಅಲ್ಲಿ ಅಷ್ಟು ದೊಡ್ಡ ಜನಸಂಖ್ಯೆ ಇದೆ, 80,000+ ಮತದಾರರೇ ಇದ್ದಾರೆ. 80,000ಕ್ಕಿಂತ ಹೆಚ್ಚಿದ್ದಾರೆ ಆ ಕ್ಷೇತ್ರದಲ್ಲಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ನಾನು ಹೇಳ್ತಿರೋದು, ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವುಗೊಂಡಿರುವಂತಹ ಕ್ಷೇತ್ರ. ಸೊ ಈ ಸನ್ನಿವೇಶದಲ್ಲಿ ಸ್ವಲ್ಪ ಯಾಮಾರದ ಸಹ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ. ಸೊ ಇಂತಹ ಸನ್ನಿವೇಶವನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಅವಕಾಶ ಇನ್ನು ಬೇರೆ ರಾಜಕೀಯ ಪಕ್ಷಗಳಿಗಿದೆ. ಅದರಲ್ಲೂ ವಿಶೇಷವಾಗಿ SDPI ಮತ್ತು MIM ಪಕ್ಷಗಳಿಗೆ ಈಗ ಒದಗಿ ಬಂದಿದೆ. ಅವರು ಸಜ್ಜಾಗ್ತಿದ್ದಾರೆ. ಅದರಲ್ಲೂ SDPI ದೊಡ್ಡ ಮಟ್ಟದ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದೆ. ಅಲ್ಲಿ SDPI ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಪಕ್ಷದ ಕಾರ್ಯಕರ್ತರಿಂದಲೂ ಒತ್ತಡ ಬರ್ತಿದೆ ಅಂತ ಹೇಳಲಾಗ್ತಿದೆ. ಮತ್ತು ಪಕ್ಷವೂ ಸಹ ಆ ಕಡೆ ಒಲವು ತೋರಿಸಿರುವಂತಹ ರೀತಿಯಲ್ಲಿ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಹಾಗೇನಾದರೂ ಅವರ ಅಭ್ಯರ್ಥಿ ಆಗೋದೇ ಆದರೆ ಮುಸ್ಲಿಂ ಮತಗಳನ್ನು ಛಿದ್ರ ಮಾಡೋದು ಖಂಡಿತ 100% ನಡೆಯುತ್ತೆ. ಯಾಕೆಂದರೆ ಈ ಹಿಂದೆ ಒಂದಷ್ಟು ನಿರಾಶ್ರಿತರನ್ನು ಒಂದು ಪ್ರದೇಶದಿಂದ ಒಂದು ದೊಡ್ಡ ಸ್ಲಮ್ಮನ್ನು ಖಾಲಿ ಮಾಡಿ ಇನ್ನೊಂದು ಊರ ಆಚೆಗೆ ಹಾಕಿದ್ರು. ಯಾವುದೇ ಫೆಸಿಲಿಟಿ ಇಲ್ಲದಂತಹ ಊರಾಚೆಗೆ ಹಾಕಿದಂತಹ ಸನ್ನಿವೇಶದಲ್ಲಿ ಅಫ್ಸರ್ ಕೊಡ್ಲಿಪೇಟೆ ಅವರು ಹೋಗಿ ಆ ಒಂದು ನಿರಾಶ್ರಿತರಾಗಿದ್ದಂತಹ ಜನರ ಪರವಾಗಿ ಒಂದಷ್ಟು ಹೋರಾಟಗಳನ್ನು ಮಾಡಿದ್ರು. ಹಾಗಾಗಿ ಒಂದಷ್ಟು ಜನಕ್ಕೆ ಅವರ ಪರಿಚಯ ಇದೆ. ಅಲ್ಲಿ ಆ ಪರಿಚಯ ಇರೋದನ್ನು ಸಹ ಅವರು ಎನ್ಕ್ಯಾಶ್ ಮಾಡ್ಕೊಳ್ಬಹುದು. ಮತ್ತು ಸನ್ನಿವೇಶನೇ ಇದೆಯಲ್ಲ, ಕಾಂಗ್ರೆಸ್ಸಿನ ನಾಯಕರೇ ಒಳೆಯಟ್ಟು ಕೊಡುವ ಸಾಧ್ಯತೆಗಳಿದೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ಸಿನ ಮತದಾರರು ಮಾತ್ರ ಅಲ್ಲ, ಕಾಂಗ್ರೆಸ್ಸಿನ ನಾಯಕರು ಸಹ ಒಳೆಯಟ್ಟು ಕೊಡುವಂತಹ ಅಥವಾ ಬಂಡಾಯ ಹೇಳುವಂತಹ ಸಾಧ್ಯತೆ ಇರೋದ್ರಿಂದ ಸ್ಪ್ಲಿಟ್ ಆಗುವ ಎಲ್ಲ ಸಾಧ್ಯತೆಗಳು ಇರ್ತವೆ. ಇದೆಲ್ಲವೂ ಸಹ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟರೆ ಆಗಬಹುದಾದಂತಹ ಸಾಧ್ಯತೆಗಳು. ಸೊ MIM ಸಹ ಇಂತಹದೇ ಸನ್ನಿವೇಶಕ್ಕೆ ಎಂಟ್ರಿ ಕೊಟ್ಕೊಳ್ತಾ ಇದೆ. ತಮಗೂ ಸಹ ಅಲ್ಲೇನೋ ಕಾಣಿಸ್ತಾ ಇದೆ ಅಂತ OWC ಅವರ ಲೆಕ್ಕಾಚಾರ ಇರಬೇಕು. ಸೊ ಅವರು ಸಹ ಕ್ಯಾಂಡಿಡೇಟನ್ನು ಇಳಿಸುವಂತಹ ಎಲ್ಲ ಸಾಧ್ಯತೆಗಳು ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ SDPI ಮತ್ತು MIM ಈ ಪಕ್ಷಗಳು ಬರ್ತಿರೋದು ಒಳಗಡೆಗೆ ಕಾಂಗ್ರೆಸ್ಗೆ ಖಂಡಿತ ತಮ್ಮ ಭದ್ರಕೋಟೆಯಲ್ಲೇ ನಡುಕವನ್ನು ಶುರು ಮಾಡಿರ್ತವೆ. ಯಾಕೆಂದರೆ ಒಂದು ಕಡೆ ಮುಸ್ಲಿಮರನ್ನು ಓಲೈಕೆ ಮಾಡಬೇಕಾದ್ರೆ ಟಿಕೆಟ್ ಕೊಡಬೇಕು. ಟಿಕೆಟ್ ಕೊಟ್ಟರೆ ಬೇರೆ ಸಮುದಾಯಗಳು ಮುನ್ಸ್ಕೊಳ್ಳೋ ಸಾಧ್ಯತೆ ಇದೆ. ಬೇರೆದಂದ್ರೆ ಲಿಂಗಾಯತ ಸಮುದಾಯ ಇಡೀ ರಾಜ್ಯ ಮಟ್ಟದಲ್ಲಿ ಮತ್ತು ಸ್ಥಳೀಯವಾಗಿ ಸಹ ಆ ಕುಟುಂಬ ಇದೆಯಲ್ಲ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬ, ಅವರನ್ನು ವಿರೋಧಿಸಿಕೊಂಡು ಮುಂದೆ ರಾಜಕೀಯ ಮಾಡೋದು ಸಹ ಕಷ್ಟ ಆಗುತ್ತೆ. ಅವರು ಮುನ್ಸ್ಕೊಂಡ್ಬಿಟ್ರೆ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಮಲ್ಲಿಕಾರ್ಜುನ ಮತ್ತು ಪ್ರಭಾ ಮಲ್ಲಿಕಾರ್ಜುನ ಮುನ್ಸ್ಕೊಂಡ್ಬಿಟ್ರೆ ಆವಾಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಸವಾಲುಗಳು ಎದುರಾಗಬಹುದು ಅನ್ನುವಂಥ ಭಯ ಕಾಂಗ್ರೆಸ್ಗೆ ಇರುತ್ತೆ. ಹಾಗಾಗಿ ಆ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ಒತ್ತಡಗಳು ಸಹ ಇರ್ತವೆ. ಈ ಕಡೆ ಮುಸ್ಲಿಂ ಪಾಪ್ಯುಲೇಷನ್ ಮತ್ತು ಮುಸ್ಲಿಂ ನಾಯಕರು ಒತ್ತಡವನ್ನು ಹೇರ್ತಿದ್ದಾರೆ. ಇದರ ನಡುವೆ SDPI ಅಂತ ಪಕ್ಷಗಳು, MIM ಅಂತ ಪಕ್ಷಗಳು ಬರ್ತಿರೋದು ಅಲ್ಲಿ ಈಗ ಒಂದು ರೀತಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಮುಂದೆ ಏನಾಗಬಹುದು, ಕಾಂಗ್ರೆಸ್ಸಿನ ನಿಲುವೇನಾಗಿರುತ್ತೆ, ನಿಜವಾಗ್ಲೂ ಅವರು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟುಬಿಟ್ರೆ ಖಂಡಿತ ಜಿದ್ದಿ ಹೋರಾಟ ಆಗಿಬಿಡುತ್ತೆ. ಈ SDPI ಆಗಿರಬಹುದು, MIM ಆಗಿರಬಹುದು, ದೊಡ್ಡ ಮಟ್ಟದ ಪೆಟ್ಟು ಕೊಡೋದಂತೂ ಖಂಡಿತ ಆಗುತ್ತೆ. ಆ ಸನ್ನಿವೇಶದಲ್ಲಿ BJP ಲಾಭ ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇರ್ತವೆ. ಗೊತ್ತಿಲ್ಲ ಏನಾಗತ್ತೆ ಅಂತ. ಒಟ್ಟಿನಲ್ಲಿ ಚುನಾವಣೆ ಘೋಷಣೆ ಆದ ನಂತರ, ಅಭ್ಯರ್ಥಿಗಳ ಘೋಷಣೆಯ ನಂತರ ಅಲ್ಲಿ ಏನಾಗಬಹುದು ಅಂತ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು. ಅಲ್ಲಿಯವರೆಗೆ ಸನ್ನಿವೇಶ ಈ ರೀತಿಯಾಗಿದೆ. ಕಾಂಗ್ರೆಸ್ಗೆ ತನ್ನ ಭದ್ರಕೋಟೆಯಲ್ಲಿ ನಡುಕ ಶುರುವಾಗಿರೋದಂತೂ ಗ್ಯಾರಂಟಿ 100%. ಇಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.